ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಭಾರೀ ಸ್ಫೋಟದ ಸದ್ದಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಭಾರೀ ಸ್ಫೋಟದ ಜೊತೆಗೆ ಭೂಕಂಪನದ ಅನುಭವ ದಾವಣಗೆರೆಯ ಚೆನ್ನಗಿರಿಯ ಜನಕ್ಕೆ ಆಗಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಚಿಕ್ಕಮಲ್ಲನಹೊಳೆ ಈ ಗ್ರಾಮದ ಜನರು ಭಯ ಬಿದ್ದು ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಆದರೆ ಇದರ ಕುರಿತಾಗಿ ತಹಶೀಲ್ದಾರ್ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಜಗಳೂರು ತಾಲೂಕಿನಲ್ಲಿ ಸ್ಫೋಟ ಸಂಭವಿಸಿಲ್ಲ. ವಿಜಯನಗರದ ಕೂಡ್ಲಿಗಿಯ ಕಲ್ಲಳ್ಳಿ ಕಡೆಯಿಂದ ಸ್ಫೋಟದ ಸದ್ದು ಕೇಳಿ ಬಂದಿದೆ. ತಾಲೂಕಿನಲ್ಲಿ ಯಾವುದೇ ಸ್ಫೋಟ ಸಂಭವಿಸಿಲ್ಲ. ಇದರ ಬಗ್ಗೆ ಜಗಳೂರು ತಹಶೀಲ್ದಾರ್ ಸೈಯದ್ ಕಲೀಂಬುಲ್ಲಾ ಮಾಹಿತಿ ನೀಡಿದ್ದಾರೆ. ಒಂದು ದೊಡ್ಡ ಶಬ್ದ ಬಂದಿತ್ತು, ಸ್ಫೋಟದ ಶಬ್ದ. ಜೊತೆಗೆ ಅಲ್ಲಿನ ಜನಕ್ಕೆ ಇದು ಭೂಕಂಪನದ ಅನುಭವ ಕೂಡ ಆಗಿತ್ತು. ಹೀಗಾಗಿ ಭಯ ಬಿದ್ದು ಜನರು ಏಕಾಏಕಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸಬಹುದು, ಮನೆಯ ಪಾತ್ರೆ ಪಗಡೆ ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ, ಅಂದರೆ ಆ ಕಂಪನಕ್ಕೆ. ಬಟ್ ಮತ್ತೊಂದು ಕಡೆಯಲ್ಲಿ ತಹಶೀಲ್ದಾರ್ ಸೈಯದ್ ಕಲೀಂಬುಲ್ಲಾ, ಇಲ್ಲ ಇದು ಯಾವುದೇ ಥರದ ಸ್ಫೋಟ ನಮ್ಮ ತಾಲೂಕಿನಲ್ಲಿ ಆಗಿಲ್ಲ, ಇದು ವಿಜಯನಗರ ಕೂಡ್ಲಿಗಿ ಕಡೆಯಿಂದ ಬಂದಿರುವಂತಹ ಒಂದು ಶಬ್ದ, ಇದು ಅಲ್ಲಿ ಬಹುಶಃ ಸ್ಫೋಟ ಆಗಿರಬೇಕು ಅಂತ ಹೇಳಿದರು. ಸೊ ಎಲ್ಲೋ ಒಂದು ಕಡೆ ನೋಡಿದ್ರೆ ಆ ವೈಬ್ರೇಷನ್ನಿಂದ ಅದು ವಿಜಯನಗರದಿಂದ ಬಂದಿದೆಯೋ ಅಥವಾ ಜಗಳೂರಿನಲ್ಲಿದೆಯೋ ಗೊತ್ತಿಲ್ಲ, ಆ ಸ್ಫೋಟ ಅಲ್ಲಾಗಿದೆಯೋ ಗೊತ್ತಿಲ್ಲ. ಬಟ್ ಆ ಕಂಪನದಿಂದಾಗಿ ಜನ ಭಯ ಬಿದ್ದು ಬಹುಶಃ ಭೂಕಂಪನ ಆಗಿರಬೇಕು ಅಂತ ಹೇಳಿ ಮನೆಯಿಂದ ಹೊರಗಡೆ ಬಂದಂಥ ದೃಶ್ಯ ಇವತ್ತು ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಚಿಕ್ಕಮಲ್ಲನಹೊಳೆ ಈ ಗ್ರಾಮದಲ್ಲಿ ಕಂಡುಬಂತು. 7:30ಕ್ಕೆ ಸ್ಫೋಟ ಆಯಿತು. ಅದೇನು ಬಾಂಬ್ ಅನ್ನೋದು ಗೊತ್ತಿಲ್ಲ, ಭೂಕಂಪ ಅನ್ನೋದು ಗೊತ್ತಿಲ್ಲ. ಒಟ್ಟು ಒಂದು ದಡ ಅನ್ನೋ ಶಬ್ದ ಕೇಳ್ತು, ಭೂಮಿ ನಡೀತು, ಮನೆ ನಡುಗಿತ್ತು ಹೊರಗೆ. ಈ 4-5 ಹಳ್ಳಿಗಳು, ಒಂದು ಸುಮಾರು ಕೆಂಚಮನಹಳ್ಳಿ, ಕಲ್ಲಹಳ್ಳಿ, ಕೋರ್ನಹಳ್ಳಿ, ಚಿಕ್ಕಮಲ್ಲಹಳ್ಳಿ, ಮಲ್ಲಾಪುರ, ಕಮಡ್ಲಗೊಂದಿ, ಮೊಲ್ಲರಟ್ಟಿವರೆಗೂ ನಡುಗು ಶಬ್ದ ಕೇಳಿತ್ತು ಸಹ ಹೊರಗಡೆ. ಅದು ಏನು ಆಗೈತೆ ಅಂಬೋದು ಗೊತ್ತಿಲ್ಲ, ಅದು ಯಾವ್ದು ಅಂಬೋದು ನಮಗೆ ಮಾಹಿತಿ ಕರೆಕ್ಟಾಗಿ ನೀವು. ಇದೊಂದೇ ದಿನ ಬರುತ್ತೆ, ಒಂದು 5-6 ದಿನ, ಈಗ 4-5 ದಿವಸಲಿದ್ದ ಸುಮಾರಾಗಿ ಆಗಿತ್ತು. ಆದ್ರೆ ಇವತ್ತೇ ಸ್ವಲ್ಪ ಜಾಸ್ತಿ ಆಗೈತೆ. ಓವರ್ ಆಗಿರೋದಂದ್ರೆ ಇವತ್ತೇ